ಇಡೀ ವಾರದ 12 ರಾಶಿಗಳ ಭವಿಷ್ಯವನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಈ ವಾರದಲ್ಲಿ ವಿಶೇಷವಾದ ಯಾವ ಮಂತ್ರವನ್ನು ಪಠಿಸ್ಬೋದು ತಿಳಿಸ್ಕೊಡೋದಾದ್ರೆ ನೀವು? ಈ ವಾರ ನಾವು ಒಂದು ವಿಶೇಷ ವಾರವನ್ನು ಗಮನಿಸಿರೋದ್ರಿಂದ, ಮುಖ್ಯವಾಗಿ ಮಹಾಲಕ್ಷ್ಮಿ ಪ್ರಾಧಾನ್ಯತೆ ಇರೋದರಿಂದ ಮಹಾಲಕ್ಷ್ಮಿ ಮಂತ್ರವನ್ನು ಗಮನಿಸಿ. ಮೇಧಾಲಕ್ಷ್ಮೀ ನಮಸ್ತೇಸ್ತು ಕಲಿಕಲ್ಮಶನಾಶಿನಿ ಪ್ರಜ್ಞಾನ್ ದೇಹಿ ಶ್ರಿಯಂ ದೇಹಿ ಸರ್ವಕಾಮಾಂಶ್ಚ ದೇಹಿ ಮೇ. ಈ ಮಂತ್ರ ಮಹಾಲಕ್ಷ್ಮಿಯನ್ನು ಕುರಿತಾದ ಮಂತ್ರ. ಯಾರು ಈ ಮಂತ್ರವನ್ನು ಪಠಿಸ್ತಾರೋ, ಪ್ರಜ್ಞೆ ಬಹಳ ಮುಖ್ಯವಾಗಿ ಬೇಕಾಗಿರೋದು ನಮಗೆ. ಸಂಪತ್ತು ಯಾವ ಸಂಪತ್ತಪ್ಪ ಅಂದರೆ ಪ್ರಜ್ಞಾ ಸಂಪತ್ತು, ವಿವೇಕದ ಸಂಪತ್ತು, ಅರಿವಿನ ಸಂಪತ್ತು. ಇದು ಬಹಳ ದೊಡ್ಡ ಸಂಪತ್ತು. ಇದು ಬೇಕಾಗಿದೆ ನಮಗೆ. ಇದರ ಮೂಲಕ ನಾವು ಏನನ್ನು, ಎಷ್ಟು ಹಣವನ್ನು ಸಂಪಾದಿಸಬಹುದು, ಎಷ್ಟು ಜನರನ್ನು ಸಂಪಾದಿಸಬಹುದು, ಯಾವ ಹುದ್ದೆಯನ್ನು ಸಂಪಾದಿಸಬಹುದು, ಯಾವ ಅಧಿಕಾರವನ್ನು ಸಂಪಾದಿಸಬಹುದು, ಏನನ್ನು. ಹೀಗಾಗಿ ಪ್ರಜ್ಞಾ ಮೇಧಾ ಅಂತಕ್ಕಂಥ ಯಾವ ಸಂಪತ್ತಿದೆ ಅದನ್ನು ನೀನು ದಯಪಾಲಿಸು ಅಂತ ಮಹಾಲಕ್ಷ್ಮಿಯಲ್ಲಿ ಪ್ರಾರ್ಥನೆ ಮಾಡಬೇಕು. ಹಾಗೆ ತಾವೆಲ್ಲ ಈ ಮಂತ್ರವನ್ನು ಹೇಳ್ಕೊಳ್ಳಿ. ಆ ಒಂದು ಪ್ರಜ್ಞೆ, ಆ ಸಂಪತ್ತು ನಿಮಗೆ ಪ್ರದವಾಗುತ್ತೆ. ಶಾಸ್ತ್ರಿಗಳೇ, ಇಂದಿನ ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮದಲ್ಲಿ 12 ರಾಶಿಗಳ ಇಡೀ ವಾರದ ಭವಿಷ್ಯ, ಈ ವಾರದ ವಿಶೇಷತೆ, ಹಾಗೆ ವಿಶೇಷವಾಗಿ ಪಠಿಸೋಕೆ ಮಂತ್ರವನ್ನು ಕೂಡ ತಿಳಿಸ್ಕೊಟ್ರಿ. ಧನ್ಯವಾದ ತಮಗೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ವಾರ ಭವಿಷ್ಯ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.